ఏం లేదు ದುಡ್ಡು 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 ಈಗ ಅವನೇನಂತಾನೆ ಅವನೇ ಬಂದಿದೆ 2 ಎಕರೆ ಇವಾಗ ಸ್ಕೆಚ್ ಎಲ್ಲ ಅಲ್ಲೇ ಬಂದ್ರೆ ಅವಾಗ 17 ನಲ್ಲಿ ಸ್ಕೆಚ್ ಮಾಡಿದಾರಲ್ಲ ಸರ್ 70 ಬೇರೆ 17 ಬೇರೆ 17 ಮನೆ ಆಗಿರೋದು 70 ಬೇರೆ 70 ಅಲ್ಲಿ ಮಾಡಿದ್ರೆ ಏನಾದರೂ ಒಂದು ಯೋಚನೆ ಮಾಡಬಹುದು ಬಿಟ್ಕೊಡ್ಬೇಕಾಗಿ ಸರ್ವೇರ್ ಬಂದ್ಬಿಟ್ಟು ತೋರಿಸ್ಕೊಟ್ಟಂತೆ ಬುಕ್ ಗಲಾಟೆ ಮಾಡ್ತಿದ್ರೆ 4 ಜನ ಇದ್ರು 5-6 ಜನ ಇದ್ದಾರೆ ಇಲ್ಲಿ ಅವ್ರ ಎದುರುಗಡೆ ಇಲ್ಲಿ ಹಾಕೊಳ್ರಪ್ಪ ಇದೆ ಅಂತ ಇವರು ಬಂದಿದ್ರು ಇವನು ಅವಾಗ ಅದೇ ಹೋದ್ಮೇಲೆ ಹಾಕೊಳ್ಳಿ ನಾನು ಸತ್ತೋಯ್ತೀನಿ ಸರ್ವೇರ್ ಸ್ಪಾಟ್ ತೋರಿಸಿದಾಗ ಸರ್ವೆ ಮಾಡಿಲ್ಲ ಸರ್ ಇವಾಗ ನಮ್ಗೆ ಜಾಗ ತೋರಿಸೋದು 75 ಎಕರೆ ಇಂತಾದೆ ಅಂದ್ಬಿಟ್ಟು ಸರ್ವೇರ್ ಅವ್ರು ತೋರಿಸಿದಾಗ ಅವತ್ತೇ ತಕರಾರು ಮಾಡ್ಬೋದು ಸರ್ವೇರ್ ಹೆಂಗ್ ಸರ್ ತೋರಿಸ್ದ ಅವ್ರಿಗೆ ಹೇಳಲೇ ಇಲ್ಲಲ್ಲ ಸರ್ ಸರ್ವೇಯರ್ ಏನ್ ಗೊತ್ತಾ ಟೇಪ್ ತಗೊಂಡ್ಬಂದಿಲ್ಲ ಅಳತೆ ಮಾಡಿಲ್ಲ ಸುಮ್ನೆ ಬಂದು ನಿಂತ್ಕೊಂಡು ಇದನ್ನೇ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟಿರೋದು ಅಷ್ಟೇ ಅಳತೆ ಮಾಡೋದಿದ್ರೆ ಕೊಟ್ಟಿದ್ದಾರೆ ಅಷ್ಟೇ ಇಷ್ಟು ಮಾತ್ರ ಗ್ರಾಮಸ್ಥರೆಲ್ಲ ಸೇರ್ ಮೇಲೆ ಅವ್ರು ತಗೊಂಡು ಹೋಗಿದ್ರೆ ಅವಾಗ ಇದ್ ಮಾಡ್ಬೋದಲ್ಲ ಪಾಣಿಗೆ ಪಾಣಿ ಬರ್ತಾ ಇರೋದು 1 ಎಕರೆ ಸರ್ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್ ನೀನ್ ಹೇಳ್ತಾ ಇದೀಯಾ ಮೊನ್ನೆ ನೀನ್ ಬಂದ ನಾವು ಇಷ್ಟು ಇದ್ರಲ್ಲಿ ಒಂದು 10 ಜನ ಇದ್ದೀವಿ ಇಲ್ಲ ಅಂತ ಹೇಳಿಲ್ಲ ಸರ್ವೆ ಅವ್ರು ಬಂದ್ರು ನೀವು ಬಂದ್ರು ನಾವು ಅಲ್ಲಿ ನೋಡ್ಕೊಂಡಿದೀವಿ ಸರ್ ಇದೆ ಅಂತ ಹೇಳ್ಬಿಟ್ಟು ನಾವು ಅವತ್ತೇನು ಹೇಳ್ದ ಇವ್ರಿಗೇನು ಇಲ್ಲ ಸರ್ ಇರೋದು 2 ಎಕರೆ ಅವ್ರಿಗೆ ಅದ್ ಬಿಟ್ರೆ ಇನ್ಯಾವುದೂ ಇಲ್ಲ ಅವ್ನ್ ಮನ್ ನೀನ್ ಹೋದ್ಮೇಲೆ ಏನಂತ ಗೊತ್ತಾ ಬಂದೋದ್ರಲ್ಲ ಅವತ್ತೇನಾಯ್ತು ಗೊತ್ತಾ ಇದು ಮದ್ದೆ ಕೊಟ್ಟು ಬಿದ್ದೋಗಿದ್ನ ಏನ್ ಮಾಡೋದು ಅವಾಗ ನಿಮ್ ಮೇಲೆ ಕಂಪ್ಲೇಂಟ್ ಕೊಡೋದು ನಾವ ಅಲ್ಲ ನಿಮ್ ಮೇಲೆ ಕಂಪ್ಲೇಂಟ್ ಕೊಡೋದು ಸರ್ ಅವ್ರು ಸತ್ತೋದ್ರೆ ಇಲ್ಲ ತಾಯಿದಾರ ಮೇಲೆ ಕೊಡ್ಬೇಕಾ ಇಲ್ಲಾಂದ್ರೆ ಡಿಜೆ ಕೊಡ್ಬೇಕಾ ಡಿಸಿ వస్తాను కదా ఇప్పుడు వస్తా అన్న ಡಿಸಿ ಮೇಡಮ್ ಪರಿಹಾರ ಏನ್ ವಸ್ತಾ ಅಂದ ತಹಸೀಲ್ದಾರ್ ಬೇರೆ ಕಡೆ ತೋರಿಸ್ತೀನಿ ಇವಾಗ 57 ಅಪ್ಲಿಕೇಶನ್ಸ್ ಆಗಿರೋದು ಮೋಪರಳ್ಳಿಗೆ ಬಂದ್ಬಿಟ್ಟು ರಾಸುಗಳಿಗೆ ಅವೈಲಬಿಲಿಟಿ ಇಲ್ಲ ಅಂದ್ಬಿಟ್ಟು ವಿಲೇಜ್ ಕ್ಯಾನ್ಸಲ್ ಆಗಿದೆ ಇವಾಗ ನಾನು ತೋರಿಸಿದ ಕಡೆ ನೀವು ಹೋಗ್ತೀರಾ ಬೇರೆ ಕಡೆ ಸ್ವಲ್ಪ ಅನುಕೂಲ ಇರಬೇಕಷ್ಟೇ ಸ್ವಲ್ಪ ಅನುಕೂಲ ಇರಬೇಕು ಈಗ ಇಲ್ಲ ಕೊಟ್ಟಿದ್ದೀರಾ ಸರ್ ಈಗ ಪಕ್ಕದಲ್ಲೇ ಬಂಡೆ ನಾನು ಯಾರೋ ತಿಳ್ಕೊಂಡ್ಬಿಟ್ರು ಎಲ್ಲ ಹಾಕೋದು ನಾವು ಎಲ್ಲ ಹಾಕೋಬೇಕು ಸರ್ ಈ ಸಾಯಂಕಾಲ ಯಾರೋ ತಿಳ್ಕೊಂಡ್ಬಿಟ್ರು ಎಲ್ಲ ಹಾಕೋದು ಸರ್ ಇಲ್ಲ ಸರ್ 6 ತಿಂಗಳಿಂದ ನಿಮಗೆ ಇಂಟ್ರೆಸ್ಟ್ ಇಲ್ಲ ನಾವು ಎಲ್ಲ ಕೆಲಸ ಕಾರ್ಯ ಒಬ್ರು ತೀರೋದ್ರೆ ಅವ್ರ ಜಮೀನಲ್ಲಿ ಹಾಕೊಂಡು ಇಲ್ಲ ಅಂದ್ರೆ ಇವಾಗ ನಾವು ಇಲ್ಲ ಹಾಕ್ಬೇಕು ಸಾಯಂಕಾಲ ತೀರೋದ್ರೆ ಏನ್ ಮಾಡೋದು ಇಲ್ಲ ಸರ್ ತಹಶೀಲ್ದಾರ್ ಈ ಕೂಡಲೇ ಬರ್ಬೇಕು ನಾವಿನ್ನ ನಮ್ಮನ್ನ ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ ನಮ್ಗೆ ಪರ್ಮಿಷನ್ ಇಲ್ಲದ್ರೂ ಪರವಾಗಿಲ್ಲ ರೋಡ್ ಬ್ಲಾಕ್ ಮಾಡ್ತೀವಿ ಮಾಡಲೇಬೇಕು ತಹಶೀಲ್ದಾರ್ ಈ ಕೂಡಲೇ ಬರಲೇಬೇಕು ಸರ್ ನಮ್ಮನ್ನ ಅರೆಸ್ಟ್ ಆದ್ರೂ ಪರವಾಗಿಲ್ಲ ನಾವು ಅರೆಸ್ಟ್ ಆದ್ರೆ ಕೋರ್ಟ್ ಇದೆ ಅಂತ ಇವತ್ತು ಸಹಕರಿಸಿ ಹಂಗೆ ಕೆರೆನು ಎಲ್ಲ ಇದು ಮಾಡ್ಕೊಟ್ಬೇಡಿ ತಹಶೀಲ್ದಾರ್ ಬರಲೇಬೇಕು ಸರ್ ಅಪ್ಲಿಕೇಶನ್ ವಜಾ ಆಗಿದೆ ಎಲ್ಲ ಕೂತ್ಕೊಂಡು ಅಮಿಕಬಲ್ ಆಗಿ ನಿಮ್ಗೆ ಎಲ್ಲಿ ಬೇಕು ಅನುಕೂಲ ಆಗಂಗೆ ಅಲ್ಲೇ ಅದನ್ನ ಗ್ರಾಂಟ್ ಮಾಡಿ ಸರ್ ಒಂದು ಕೆಲಸ ಮಾಡಿ ಇವತ್ತು ಬೇಡ ನಾಳೆ ಬನ್ನಿ ಮೇಡಮ್ ಅವರು ಕರ್ಕೊಂಡು ಇದು ಈಗಲೇ ಕೂಡಲೇ ಆಗ್ಬೇಕು ಇದು ತಣ್ಣಗಾಗೋಂತ ಬಿಟ್ರೆ ತಣ್ಣಗಾಗೋಗುತ್ತೆ ಇಲ್ಲ ಇಲ್ಲ 6 ತಿಂಗಳಿಂದ ಬೇಕಾ ಫೈಲ್ ತಗೋಬರೋದಕ್ಕೆ ಬಂದಿದ್ದೀರಲ್ಲ ಇದೀಗ ಅಂತ್ಯ ಮಾಡ್ತೀವಿ ಸರ್ ಈಗ ನಾಳೆ ಯಾವುದೇ ಕಾರಣಕ್ಕೂ ತಾವು ಮಿಸ್ ಮಾಡಬಾರ್ದು ನಾಳೆ ಮತ್ತೆ ಎಲ್ಲರೂ ಸೇರ್ತೀವಿ ಇದು ನೀವು ನಿಮಗೆ ನೀವು ಬರಲೇಬೇಕು ನೀವು ಸರ್ ನೀವು ನಿಮ್ಮ ಮಾತಿಗೂ ಗೌರವ ಕೊಟ್ಟಿದ್ದೀವಿ 2 ವರ್ಷದಿಂದ ಕಾಯ್ದಿದ್ದೀವಿ ನಮ್ಮ ಮಾತಿಗೆ ಗೌರವ ಕೊಟ್ಟಿಲ್ಲ ಪಕ್ಷಾಣಿಗೆ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ ಕೆರೆ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ನಾನು ಬೇಡ ಬೇರೆ ಕಡೆ ನೋಡೋಣ ಅಂದ್ಬಿಟ್ಟು ನಾನೇ ಹೇಳ್ತಾ ಇದ್ದೀನಿ ಸರ್ 2 ವರ್ಷದಿಂದ ನಾವು ತಮ್ಮ ಮಾತು ಅತ್ಯಂತ ಗೌರವವಾಗಿ ನೋಡ್ಕೊಂಡಿದ್ದೀವಿ ತಮ್ಗೆ ಮರ್ಯಾದೆ ಕೊಟ್ಟಿದ್ದೀವಿ ಇನ್ನೊಂದು ನಾವು ನಿಮ್ಮ ಮಾತು ಕೇಳಿ ಕಟ್ಟಿದ್ದೀವಿ ಈಗ ನೀವು ನಮ್ಮ ಮಾತು ಕೇಳಬೇಕು ನಾಳೆನೇ ಬರಬೇಕು ನಾಳೆ ಬರಲಿಲ್ಲ ಅಂದರೆ ನಾವು ವಿತೌಟ್ ಪರ್ಮಿಷನ್ ನಾವು ಅರೆಸ್ಟ್ ಆದರೂ ಪರವಾಗಿಲ್ಲ ರೋಡ್ ಬ್ಲಾಕ್ ಮಾಡ್ತೀವಿ ಇದು ದೊಡ್ಡ ಇಶ್ಯೂ ಮಾಡ್ತೀವಿ
ನ್ಯೂಸ್ ಮಾಡ್ತೀವಿ ನಾನ್ಸೆನ್ಸ್ ಮಾಡ್ತೀವಿ ಸರ್. ಟೈಮ್ ಕೊಡಿ. ಇಲ್ಲ ಸರ್ ಆಗಲ್ಲ ಸರ್. ನಾನು ಅಲ್ಲ ಇಲ್ಲ ಸರ್ ಆಗಲ್ಲ ಸರ್. ಅಲ್ಲಿರೋ ಆಗಲ್ಲ ಸರ್. ಫೈನಲ್ ಹೇಳಿ ಒಂದ್ ವೀಕ್ ಬೇಕಾ? ಸರ್ ಹುಡುಕ್ತಾರೆ. ಇವಾಗ ನಾಳೆ ತೀರೋದ್ರೆ ಎಲ್ಲ ಹಾಕ್ತೀರಾ? 6 ತಿಂಗಳಿಂದ ಇವ್ರು ಬಂದ ನಾಳೆ ಯಾರನ್ನ ಹೋಗ್ಬಿಟ್ರು ಊರಲ್ಲಿ ಎಲ್ಲ ಹಾಕ್ತೀರಾ ಹೇಳಿ? ಒಂದ್ ತಿಂಗಳು ಕೇಳ್ತಾ ಇದ್ರು, ನಾಳೆ ಯಾರನ್ನ ಹೋಗ್ಬಿಟ್ರು ಎಲ್ಲ ಶನಿವಾರ ಭಾನುವಾರ ರಜಾ ಬರ್ತದೆ. ಬೇಡ ಸರ್. ಇವಾಗ ನಾಳೆ ಸ್ಟೇಷನ್ ಅದು ರೋಡ್ ಕುಕೊಂಡ ಕೂಸೋಣ. ಕುಕೊಂಡ ರಣ್ಣ ಆಗಲ್ಲ, ಮಾಡಲ್ಲ. ಸರ್ ಆಗಲ್ಲ ಬಿಡಿ ಸರ್. ಬೇಕು ಅಧಿಕಾರಿಗಳಿಗೆ ಧಿಕ್ಕಾರ.